ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಏನಪ್ಪಾ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ, ಬೇಸಿಕಲಿ ಕಾಂಗ್ರೆಸ್ ಸರ್ಕಾರದವರು ಒಂದೊಂದು ಆಫರ್ನ ಕೊಡ್ತಾ ಇರ್ತಾರೆ. ಇವಾಗಿಂದಾನೆ ಬೇಜಾನ್ ಸ್ಕೆಚ್ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗಿಂದ ಏನೋ ಒಂದು ಒಳ್ಳೇದು ಆಗಿದೆ. ಅದರಿಂದ ಜನಕ್ಕೆ ಸ್ವಲ್ಪ ಬೇಡನು ಅಂತ ಅನ್ಸ್ಬಿಟ್ಟಿದೆ. ಜೊತೆಗೆ 5 ಗ್ಯಾರಂಟಿಗಳಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಕೊಡ್ತಾ ಇದಾರ, ಎಲ್ಲಾನು ಕರೆಕ್ಟ್ ಆಗಿ ಮಾಡ್ತಾ ಇದಾರ ಅಂದ್ರೆ ಇಲ್ಲ, ಅಲ್ಲೂ ಸಮಸ್ಯೆ ಆಗ್ತಾ ಇದೆ. ಇವಾಗ ಏನೋ ಹೊಸದಾಗಿ ಇನ್ಮೇಲೆ ಗೃಹಲಕ್ಷ್ಮಿಗೆ ನಾವು 4,000 ರೂಪಾಯಿ ಕೊಡ್ತೀವಿ, 2,000 ರೂಪಾಯಿ ಕೊಡೋದಿಲ್ಲ ಅಂತ ಕೂಡ ಒಂದು ಚರ್ಚೆ ಆಚೆ ಬರ್ತಾ ಇದೆ. ಸೊ ಹಾಗಾದ್ರೆ ಏನಿದು ವಿಚಾರ? 4,000 ಏನಾದ್ರು ಸಿಗುತ್ತಾ? 2,000ಕ್ಕಿಂತ 2,000 ಪ್ಲಸ್ ಇವಾಗ 4,000ಕ್ಕೆ ಅಪ್ಗ್ರೇಡ್ ಆಗ್ತಾ ಇದಾರ ಸರ್ಕಾರದವರು. ಏನಿದು ವಿಷಯ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ದಯವಿಟ್ಟು ಮಿಸ್ ಮಾಡ್ದಿರೋ ಹಾಗೆ ನೋಡಿ. ಗೃಹಲಕ್ಷ್ಮಿ ಹಣ ಮೊದಲನೇದಾಗಿ 17, 18ನೇ ಕಂತಿನ ಹಣದ ಬಗ್ಗೆ ನಾನು ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ಹಣ ಜಮಾ ಆಗಿದೆ. ಆದ್ರೆ ಕೆಲವೊಂದಷ್ಟು ಜನರಿಗೆ ಇನ್ನೂ ಸಹ ನಿಮಗೆ ಏನು ಹಣ ಜಮಾ ಆಗ್ಲಿಲ್ಲ. ಏನಕ್ಕೆ ಜಮಾ ಆಗ್ಲಿಲ್ಲ ಅಂತ ಹೇಳಿ ಇವಾಗ ಹೇಳ್ತೀನಿ ನಾನು ಆಲ್ರೆಡಿ ನಿಮ್ಗೆ ಬಹಳಷ್ಟು ಸಾರಿ ಇದ್ರ ಬಗ್ಗೆ ಹೇಳಿದೀನಿ. ಯಾರೆಲ್ಲ KYC ನ ಮಾಡಿಸ್ಕೊಂಡಿಲ್ಲ ಅಂತವ್ರು ಹೋಗಿ ದಯವಿಟ್ಟು ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಅಂತ ಕೂಡ ನಾನು ಬಹಳಷ್ಟು ಸಾರಿ ಹೇಳಿದೀನಿ. ಇನ್ನೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಈ ತಿಂಗಳು ಕಡೆಯ ದಿನಾಂಕ KYC ನ ಹೋಗಿ ಮಾಡಿಸ್ಕೊಳ್ಳಿ. ರೇಷನ್ ಡಿಪೋಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಅನ್ನಭಾಗ್ಯದ ಅಮೌಂಟ್ ಏನಿದೆಯಲ್ಲ ಅದು ನಿಮ್ಮ ಖಾತೆಗೆ ಬರೋದಿಲ್ಲ. ಆಮೇಲೆ ನೀವು ಬ್ಲೇಮ್ ಮಾಡಬೇಡಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಎಷ್ಟು ದಿನ ಆಲ್ರೆಡಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ, ನಿಮ್ಮ ಖಾತೆಗೆ ಬರಬೇಕಾಗಿದೆ. ಇನ್ನೂ ಇಷ್ಟು ದಿನ ಆದ್ರೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಂದಿಲ್ಲ. ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಂದಿದ್ರು ಅಲ್ಲಿರುವಂತ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಅಮೌಂಟ್ ಬಂದಿಲ್ಲ. ಆ ಜಿಲ್ಲೆ ನೋಡಿ, ಇವಾಗ ಬೆಂಗಳೂರಲ್ಲಿ ಎಲ್ಲಾ ಏರಿಯಾಗಳಿಗೂ ಬಂದ್ಬಿಟ್ಟಿದ್ಯಾ ಅಂದ್ರೆ ಇಲ್ಲ, ಯಾವ್ದಾವ್ದೋ ಒಂದೊಂದು ಏರಿಯಾದಲ್ಲಿ ಬಂದಿದೆ ಅಂತ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸೋದೇನು, ಎಲ್ಲಾ ಏರಿಯಾಗಳಿಗೂ ಬಂದಿಲ್ಲ. ಬಟ್ ಬೆಂಗಳೂರಿಗೆ ಬಂದಿದೆ. ಅದೇ ಸಣ್ಣ ಪುಟ್ಟ ಏರಿಯಾಗಳಿಗೆ ಇನ್ನೂ ಅಮೌಂಟ್ ರಿಸೀವ್ ಆಗ್ಲಿಲ್ವಲ್ಲ. ಇಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ನೋಡಿ, ಇವಾಗ 4th ಸ್ಯಾಟರ್ಡೆ ರಜಾ, ಭಾನುವಾರ ರಜಾ, ಸೋಮವಾರ ಮಂಗಳವಾರ ಬ್ಯಾಂಕ್ ರಜಾ ಅಂತ ಹೇಳಿ ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಸತತವಾಗಿ ನಿಮ್ಗೆ 4 ದಿನಗಳ ಕಾಲ ಬ್ಯಾಂಕ್ ರಜಾ ಇರೋ ಕಾರಣ ಈ ವಾರ ನಿಮಗೆ ಈ ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ ಅಂದ್ರೆ ಇವಾಗ ಮಂಗಳವಾರದವರೆಗೂ ನಿಮ್ಮ ಖಾತೆಗೆ ಅಮೌಂಟ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ DBT ಮುಖಾಂತರ ಆಲ್ರೆಡಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಬ್ಯಾಂಕ್ ಬಂದಿದೆ. ಬ್ಯಾಂಕ್ ಅಲ್ಲಿ ಅವರು ಪ್ರೋಸೆಸ್ ಮಾಡಿ ರಿಫ್ಲೆಕ್ಟ್ ಮಾಡಬೇಕು ನಿಮ್ಮ ಅಕೌಂಟ್ಗೆ. ಇವಾಗ ಬ್ಯಾಂಕು ರಜಾ ಇದೆ, ಓಕೆನಾ? 2 ದಿನ ವೀಕೆಂಡ್ ಬಿಟ್ಟಾಕಿ ವೀಕ್ ಡೇಸ್ ಮಂಗಳವಾರ, ಸೋಮವಾರ ಮತ್ತೆ ಮಂಗಳವಾರ ಬ್ಯಾಂಕ್ ರಜಾ ಇದೆ. ಈ ರಜಾ ಇರೋ ಕಾರಣ ನಿಮ್ಗೆ ಗೃಹಲಕ್ಷ್ಮಿ ಹಣ ಇನ್ನೂ ಸ್ವಲ್ಪ ಮುಂದೂಡಿಕೆ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ನಿಮ್ಗೆ ಬುಧವಾರ, ಗುರುವಾರ ಆ ತರ ನಿಮ್ಗೆ ಸಿಗುತ್ತೆ. ಮತ್ತೆ ಈ ಒಂದು ಸೋಮವಾರ ಮತ್ತೆ ಮಂಗಳವಾರ ಸಮಸ್ಯೆ ಆಗಿರೋದ್ರಿಂದ ನಿಮಗೆ ಹಣ ಬರೋದು ತಡ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಹಣ 18ನೇ ಕಂತಿನ ಹಣದವರೆಗೂ ಯಾರಿಗೆಲ್ಲ ಪೆಂಡಿಂಗ್ ಇದೆ, ಇವಾಗ ತುಂಬಾ ಜನಕ್ಕೆ ಬಂದಿದೆ. ಯಾರಿಗ್ ಬಂದಿಲ್ಲ, ಬುಧವಾರದ ನಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಖಂಡಿತ. ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗತ್ತೆ, ಮಿಸ್ ಆಗೋದಿಲ್ಲ. ಬಟ್ KYC ನ ತಪ್ಪದೆ ಮಾಡಿಸ್ಕೊಳ್ಳಿ. ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟು. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ವಿಚಾರ ಹೇಳ್ದೆ, ನಾನು 4,000 ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳ್ಬಿಟ್ಟು. 4,000 ಏನಕ್ಕೆ ಅಂದ್ರೆ ಇವಾಗಲ್ಲ, 2028 ಅಲ್ಲಿ ಮತ್ತೆ ಯಾವಾಗ ಎಲೆಕ್ಷನ್ ನಡೆಯುತ್ತೆ, ಆ ಎಲೆಕ್ಷನ್ ನಡೆದಾಗ ಸರ್ಕಾರದವರು ನಾವು ಈಗ ಏನು ಯೋಜನೆಗಳನ್ನ ಕೊಟ್ಟಿದೀವಲ್ಲ, ಈ 5 ಯೋಜನೆನ ಕಂಟಿನ್ಯೂ ಮಾಡ್ತೀವಿ, ಅವಾಗ ಈ ಒಂದು 4,000ಕ್ಕೆ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳಿರೋದು. ಸೊ ಇವರು ಕೊಡ್ಬೇಕಾಗಿರೋದನ್ನ ಕರೆಕ್ಟ್ ಆಗಿ ಕೊಡ್ಲಿ ಫಸ್ಟ್, ಆಮೇಲೆ 4,000ದ ಬಗ್ಗೆ ನಾವು ಯೋಚನೆ ಮಾಡೋಣ. ಮುಂದೆ ಈ ಸರ್ಕಾರ ಕಂಟಿನ್ಯೂ ಆಗುತ್ತಾ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಆಮೇಲೆ ನಿರ್ಧಾರ ಮಾಡೋಣ. ಇವಾಗ ಬರ್ಬೇಕಾಗಿರೋದನ್ನ ಕರೆಕ್ಟ್ ಆಗಿ ಕೊಟ್ರೆ ನಂತರ ಅವರ ಒಂದು ಬರ್ಬೇಕಾ ರಾಜ್ಯಕ್ಕೆ ಮತ್ತೆ ಅನ್ನೋದನ್ನ ನಮ್ಮ ಕೈಯಲ್ಲಿರುವಂತದ್ದು. ಸೊ ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಅದಕ್ಕೆ ಇವಾಗಿಂದಾನೆ ಅದಕ್ಕೆಲ್ಲ ಊಹಾಪೋಹಗಳು ಶುರುವಾಗಿದೆ. 4ರಿಂದ ನಾವು 8,000ಕ್ಕೆ ಅಪ್ಗ್ರೇಡ್ ಮಾಡ್ತೀವಿ, ಸೊ ನಮ್ಮನೆ ಗೆಲ್ಸಿ ಅನ್ನೋ ತರ ಇಂಡೈರೆಕ್ಟ್ ಸ್ಪೀಚ್ ಬರ್ತಾ ಇರುವಂತದ್ದು ಅಷ್ಟೇನೆ. ಇದೆಲ್ಲ ಪಾಲಿಟಿಕ್ಸ್ ಏನು ಮಾಡಕ್ಕಾಗಲ್ಲ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟು. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು, ಹಣ ಬಂದಿದೆಯೋ ಬಂದಿಲ್ವಾ ಅನ್ನೋದ್ರ ಬಗ್ಗೆನೂ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.